ಚುಂಚನಗಿರಿ ಮಠದವರು ಲೀಸಿಗೆ ತಗೊಂಡು ಜಮೀನು ಅಂತ ನಾನು ಎನ್ಕ್ವೈರಿ ಮಾಡಿದೆ ಏನಿದು ಕೇಸು ಅಂತ. ಯಾಕೆಂದರೆ ರಾತ್ರೋರಾತ್ರಿ 6 ಜನ ಆಫೀಸರ್ಗಳನ್ನ, 2 ಡೆಪ್ಟಿ ತಹಶೀಲ್ದಾರ್ಗಳನ್ನ, ವಿ ಎಗಳನ್ನ, ಆರ್ ಐಗಳನ್ನ, ರಾತ್ರೋರಾತ್ರಿ 6 ಜನ ಅಧಿಕಾರಿಗಳನ್ನ ಹಿಂಗೆ ಏಕಾಏಕಿ ವಿತೌಟ್ ನೋಟಿಸ್ FIR ಅಲ್ಲೂ ಹೆಸರಿಲ್ದಂಗೆ ಅರೆಸ್ಟ್ ಮಾಡಿದ ಬಹುಶಃ ರಾಜ್ಯದ ಮೊದಲ ಪ್ರಕರಣ ಇದು ಅಂತ ಅನಿಸುತ್ತೆ. ಏನಿದು ಕುತೂಹಲ ಅಂತ ಸುಮ್ಮನೆ ಯಾರಿಗೋ ಕೇಳಿದೆ. ತುಂಬ ಹಿಂದೆ ಅಂತೆ ಯಾರೊಬ್ಬ ಆರೋಗ್ಯ ಸ್ವಾಮಿ ಅಂತನೋ ಯಾರೊಬ್ಬ, ಇದು ಬೇಸಿಕಲಿ ಎಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಂತೆ, ಅದಕ್ಕೇನೋ ಒಂದಷ್ಟು ಅವನಿಗೆ ಸ್ಯಾಂಕ್ಷನ್ ಆಗಿತ್ತಂತೆ, ಅದನ್ನು ಮಠಕ್ಕೇನೋ ಲೀಸ್ ಮೇಲೆ ಏನೋ ಕೊಟ್ಟಿದ್ದಂತೆ. ಅವನು ಸತ್ತೋಗಿದ್ದಾನೆ, ಯಾರೋ ಲೀಡ್ಸ್ ಕೊಟ್ಟಿದ್ದವನು. ಅವನು ಮಗ ಅಂಥೇಳಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇವರೆಲ್ಲ ಫೈಲ್ ರೆಡಿ ಮಾಡಿ ಪೌತಿ ಖಾತೆನೂ ಮಾಡಿಸ್ಕೊಂಬಿಟ್ಟಿದ್ದಾರೆ. ಮಾಡಿಸ್ಕೊಂಡ ನಂತರ ಈಗ ಹೊಸ ಮುಖ್ಯಮಂತ್ರಿಗಳು ಬಂದರು, ಮಠದಿಂದ ದೂರ ಹೋಗಿದೆ, ಹಾಗಾಗಿ ಎಲ್ಲರನ್ನ ರಾತ್ರೋರಾತ್ರಿ ದಸ್ತಗಿರಿ ಮಾಡಲಾಗಿದೆ. ಇನ್ನೊಂದು ಆಕ್ಷೇಪ ಏನು ಅಂತ ಹೇಳಿದ್ರೆ BNS ಕಾಯ್ದೆ ಪ್ರಕಾರ ಅಟ್ಲೀಸ್ಟ್ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ FIR ಮಾಡಿ ಮಾಡಬೇಕಿತ್ತು ಆಫೀಸರ್ಸ್ಗಳಿಗೆ. ಆಯಿತು, ಬ್ರೋಕರ್ಗಳೇನು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ ಆಫೀಸರ್ಗಳನ್ನ ಏಕಾಏಕಿ ಮಾಡಿದ್ದಾರೆ. ಇದು ಪ್ರೆಷರ್ ಮೇಲೆ ಮಾಡಿದ್ದಾರೆ, ರಾಜಕೀಯ ಒತ್ತಡದ ಮೇಲೆ ಮಾಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಬೇಸಿಕಲಿ ಅಲ್ಲೆಲ್ಲ ನೋಡ್ಬೇಕಿನ್ನು ಏನು ಇಡೀ ಲ್ಯಾಂಡ್ ಅಷ್ಟು ಏರಿಯಾ ಗೌರ್ಮೆಂಟ್ ಲ್ಯಾಂಡ್ ಅಂತೆ. ಅದು ಹೆಂಗೆ ಯಾವ ಕಾಲದಿಂದ ಹೆಂಗೆ ಸ್ಯಾಂಕ್ಷನ್ ಆಗಿತ್ತು, ಮಧ್ಯದಲ್ಲಿ ಇವರು ಯಾರು ಆಂಟೋನಿ, ಆರೋಗ್ಯ ಸ್ವಾಮಿ ಇತ್ಯಾದಿಗಳು ಎಲ್ಲಿಂದ ಬಂದರು ನೋಡ್ಬೇಕಿನ್ನು.